ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಸೂಪರ್ ಹೆಲ್ದಿಯಾಗಿರ್ತಕ್ಕಂಥ ಒಂದು ಇನ್ಸ್ಟಂಟ್ ವೆಜಿಟೇಬಲ್ ದೋಸೆ ಯಾವ ರೀತಿ ಮಾಡೋದು ಅಂತಂದು ನೋಡೋಣಂತ. ಇದಕ್ಕೆ ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಕಿಲ್ಲ. ಹಾಗಾಗಿ ಇದು ಬಹಳ ಹೆಲ್ದಿ, ಡಯಟ್ ಫ್ರೆಂಡ್ಲಿ ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ಸು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ನೀವು ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಆ್ಯಡ್ ಮಾಡಿಕೊಂಡು ಕೂಡ ಮಾಡ್ಬೋದು. ಬಹಳ ಸಿಂಪಲ್ಲಾಗಿ ಮತ್ತು ಇನ್ಸ್ಟೆಂಟಾಗಿ ಒಂದು 10-15 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ನೀವು ಇದನ್ನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಇಲ್ಲಾಂದರೆ ಲಂಚ್ಗೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ ಬರ್ರಿ ಹೆಂಗೆ ಮಾಡೋದು ಅಂತಂದು ನೋಡೋಣ ಅಂತ. ನಾನು ಒಂದು ಟೊಮ್ಯಾಟೊ ಮತ್ತು ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿನಿ, ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1-2 ಹಸಿರು ಮೆಣಸಿನ್ಕಾಯಿ, ನೆಕ್ಸ್ಟು ಖಾರದ ಪುಡಿನೂ ಹಾಕ್ಕೊಳ್ಳೋದ್ರಿಂದ ಹಸಿರು ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿನಿ. ನಂತರ ಸೌತೆಕಾಯಿ, ಒಂದು ಸ್ಮಾಲ್ ಸೈಜ್ ಸೌತೆಕಾಯಿ, ಅದಾದಮೇಲೆ ಒಂದು ಅರ್ಧ ಬೀಟ್ರೂಟು, ಒಂದು ಕ್ಯಾರೆಟು, ಇವು ಮೂರನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಇವನ್ನ ತುರಿದು ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಟೇಸ್ಟ್ ಚೆನ್ನಾಗಾಗ್ತೈತಿ. ಹಾಗಾಗಿ ಉಳಿದಿದ್ದು ಆನಿಯನ್ನು ಟೊಮೆಟೊ ಏನೈತಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಇದು ಒಂದು ಬಟ್ಲು, ನೋಡಿ ಈ ಬಟ್ಲು ಇದೆಯಲ್ಲ, ಇದರಿಂದ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ನೀಟಾಗಿ ನಾವು ಜರಡಿ ಹಿಡ್ಕೋಬೇಕಾಗ್ತೈತಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನ ಜರಡಿ ಹಿಡ್ಕೋಬೇಕಾಗ್ತೈತಿ. ಒಂದು 3/4 ಬಟ್ಲದಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಅರ್ಧ ಬೇಕಿದ್ದರೆ ತೊಗೋಬೋದು, ಆ್ಯಸ್ ಯುವರ್ ವಿಶ್. ನಾನಿಲ್ಲಿ 3/4 ಬಟ್ಲದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 1 ಸ್ಪೂನು ಅಜ್ವಾಯಿನ, ನೀವು ಅರ್ಧ ಸ್ಪೂನ್ ಬೇಕಿದ್ದರೂ ಹಾಕ್ಕೋಬೋದು. ನಂತರ ಮೊಸರು 1-2 ಸ್ಪೂನ್ ಬೇಕಾಗ್ತೈತಿ. ಹುಳಿ ಮೊಸರು ಇದ್ದರೆ ಇನ್ನೂ ಬೆಟರು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಮೇನಾಗಿ ಬೇಕು. ನಂತರ ಒಗ್ಗರಣೆ ಕೊಡುವಾಗ ಉಪ್ಪು ಮತ್ತು ಖಾರ, ಹಲ್ದಿ ಪೌಡ್ರ್ ಅದು ಹಾಕ್ಕೊಳತ್ತೀನಿ. ಇಷ್ಟು ಬೇಕು ಮೇನಾಗಿ. ಇವಾಗ ನಾನು ಒಂದು ಅಗಲವಾದ ಪಾತ್ರೆಗೆ ಏನು ಮಾಡ್ತೀನಿ, ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಗೋಧಿ ಹಿಟ್ಟು ಹಾಕ್ಕೊತೀನಿ, ನಂತರ ಕಡಲೆ ಹಿಟ್ಟು. ಸ್ವಲ್ಪ ಅಗಲವಾಗಿ ಪಾತ್ರೆ ಇದ್ದರೆ ಕಲ್ಸೋಕೆ ಈಸಿ ಆಗ್ತೈತಿ ಅಂತ ಅಷ್ಟೇ. ಅಜ್ವೈನ್ ಹಾಕ್ಕೊಳಕತ್ತೀನಿ. ನಂತರ ಒಂದು 3 ಸ್ಪೂನು ನಾನು ಮೊಸರು ಹಾಕ್ಕೊತೀನಿ. ನೀವು 2 ಸ್ಪೂನ್ ಬೇಕಿದ್ದರೂ ಹಾಕ್ಕೋಬೋದು, ನಾನಿಲ್ಲಿ 3 ಸ್ಪೂನ್ ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನ ಹಾಕ್ಕೊಂಡು 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ. ನಿಮ್ಗೆ ಆಗಲಿಲ್ಲ ಸ್ಪೂನಿಂದ ಅಂದರೆ ಕೈಯಿಂದ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಿದ್ದರೆ ವಿಸ್ಕರ್ ಇರುತ್ತಲ್ಲ ಅದರಿಂದ ಮಾಡ್ಕೊರಿ, ಈಸಿ ಆಗ್ತೈತಿ. ಬಿಗಿನರ್ಸ್ ಯಾರು ಇರ್ತೀರಿ ಅವರು ವಿಸ್ಕರಿಂದ ಕಲಿಸ್ಕೊಳ್ಳೋದ್ರಿಂದ ಬೇಗನೆ ಕ್ವಿಕ್ಕಾಗಿ ಆಗ್ತೈತಿ. ನಂಗೆ ರೂಢಿ ಇರೋದ್ರಿಂದ ಇದನ್ನು ಮಾಡಿ ನಾನು ಆರಾಮಾಗಿ ಸ್ಪೂನಿಂದನೇ ಮಾಡ್ಕೊತೀನಿ. ನೋಡಿರಿ, ಸ್ವಲ್ಪನೇ ನೀರು ಹಾಕೋರಿ, ಒಮ್ಮೆಲೆ ಹಾಕ್ಕೋಬೇಡ್ರಿ. ನೀಟಾಗಿ ಇದು ಗಂಟೆಲ್ಲ ಆಗಬಾರ್ದು. ಹಂಗೆ ಸ್ವಲ್ಪ ಫೋರ್ಸಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಒಂದು 5 ಮಿನಿಟ್ಸ್ ಆಗ್ತೈತಿ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಗ್ಲಾಸ್ ಐತಲ್ಲ, ಇದರಿಂದ 1 ಗ್ಲಾಸಷ್ಟು ನೀರು ಹಿಡಿತು. ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ, ನಾವು ಯೂಶ್ವಲಿ ಮಾಡ್ತೀವಲ್ಲ ದೋಸೆ, ಅದೇ ದೋಸೆ ಬ್ಯಾಟರ್ ಹಾಗೆ ಇರಬೇಕು. ಜಾಸ್ತಿ ಥಿಕ್ ಇರಬಾರ್ದು, ಜಾಸ್ತಿ ತೆಳು ಇರಬಾರ್ದು. ನೋಡಿರಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗ್ತೈತಿ. ಆಮೇಲೆ ಸಾಲ್ಟ್ ಬೇಕಿದ್ದರೆ ನೀವು ಈ ಟೈಮಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಹಾಕ್ಕೊರಿ. ಇವಾಗ ಇದು ರೆಡಿ ಆಗೈತಿ. ಇದನ್ನು ನಾನು ಒಂದು 5 ಮಿನಿಟ್ಸ್ ಒಗ್ಗರಣೆ ಕೊಡೋವರೆಗೂ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಇವಾಗ ಒಂದು ಪಾತ್ರೆಗೆ ಏನು ಮಾಡ್ತೀನಿ, 1 ಸ್ಪೂನು ಆಯಿಲ್ ಹಾಕ್ಕೊತೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊತೀನಿ. ಒಂದು 30 ಸೆಕೆಂಡ್ಸ್ ಆದಮೇಲೆ ಆನಿಯನ್ ಹಾಕ್ಕೊತೀನಿ. ಆನಿಯನ್ನ 1 ನಿಮಿಷ ಬೇಯಿಸ್ಕೊತೀನಿ. ಸ್ವಲ್ಪ ಆನಿಯನ್ ಸಾಫ್ಟ್ ಆಗಲಿ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ದೊಡ್ಡದು ಎಲೆ ಇತ್ತು ಅಂದರೆ ಹರಿದು ಹಾಕ್ಕೊರಿ, ಸಣ್ಣವಿದ್ದರೆ ಹಂಗೆ ಹಾಕ್ಕೊರಿ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಒಂದು 30-40 ಸೆಕೆಂಡ್ಸ್ ಆದಮೇಲೆ ಉಳಿದಿರ್ತಕ್ಕಂಥ ಎಲ್ಲ ವೆಜಿಟೇಬಲ್ಸು ಆಮೇಲೆ ಆ್ಯಡ್ ಮಾಡ್ಕೊತೀನಿ. ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು
ನೀವು ಒಗ್ಗರಣೆ ಕೊಡಲಾರ್ದೆ ಹಾಗೆ ಡೈರೆಕ್ಟಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ದೋಸೆನೂ ಮಾಡ್ಕೋಬೋದು. ಅದು ಚೆನ್ನಾಗಿ ಆಗ್ತೈತಿ. ಅದು ಇನ್ನೂ ಹೆಲ್ದಿ ಅಂತಲೇ ಹೇಳ್ಬೋದು. ಬೇಕಿದ್ದರೆ ಹಿಂಗೂ ಮಾಡ್ಕೋಬೋದು ನೀವು. ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಒಂದು 7 to 8 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಹಲ್ದಿ ಪೌಡರು, ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊತೀನಿ. ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಹಾಕ್ಕೊಂಡ ನಂತರ ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ನೀವು ಬೇಕಿದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ಕಿಪ್ ಮಾಡ್ಕೋಬೋದು, ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತಂದು. ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊತೀನಿ ಅಷ್ಟೇ. ಆಮೇಲೆ ಗ್ಯಾಸ್ ಆಫು ಮಾಡ್ಕೊತೀನಿ. ಸ್ವಲ್ಪ ತರಕಾರಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಒಂದು 5-6 ಮಿನಿಟ್ಸು ಅಷ್ಟೇ. ಇವಾಗ ಇದನ್ನು ನಾನು ಈ ಒಂದು ದೋಸೆ ಬ್ಯಾಟರ್ಗೆ ಆ್ಯಡ್ ಮಾಡ್ಕೊತೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದು ಜಾಸ್ತಿ ಥಿಕ್ ಅನ್ನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊರಿ. ನನಗಿದು ಸ್ವಲ್ಪ ಜಾಸ್ತಿ ಥಿಕ್ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಈ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಐತಿ. ಇವಾಗ ನಾನು ದೋಸೆ ಹಾಕ್ಕೊತೀನಿ. ಅದಕ್ಕಿಂತ ಮುಂಚೆ ದೋಸೆ ತವ ಒಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ದೋಸೆ ತವ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊರಿ, ಗ್ಯಾಸ್ ಫ್ಲೇಮು. ಇವಾಗ ದೋಸೆ ಹಾಕ್ಕೊತೀನಿ. ಇದು ತರಕಾರಿ ದೋಸೆ ಆಗಿರೋದ್ರಿಂದ ಜಾಸ್ತಿ ಸೈಜ್ ದೊಡ್ಡದಾಗಲ್ಲ, ಇಷ್ಟೇ ಆಗೋದು. ಅದಾದಮೇಲೆ ಸ್ವಲ್ಪ ಗೀ ಹಾಕ್ಕೊತೀನಿ. ನಿಮಗೆ ಗೀ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಯಿಲು ಹಾಕ್ಕೋಬೋದು, ಆ್ಯಸ್ ಯುವರ್ ವಿಶ್, ಇಲ್ಲ ಹಾಗೇನೂ ಮಾಡ್ಕೋಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊರಿ. ನೀಟಾಗಿ ಬೇಯಬೇಕಿದು, ಇಲ್ಲಾಂದರೆ ಟರ್ನ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಸರಿಯಾಗಿ ಕರೆಕ್ಟಾಗಿ ನೋಡಿಕೊಂಡು ಬೆಂದ ಮೇಲೇ ನೀವು ಫ್ಲಿಪ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಬರೋಂಗಿಲ್ಲ. ಎರಡೂ ಸೈಡು ಬೇಯಿಸ್ಕೋಬೇಕಾಗ್ತೈತಿ. ಇದನ್ನು ವೆಜಿಟೇಬಲ್ ದೋಸೆ ಆಗಿರೋದ್ರಿಂದ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನಾವು ಯೂಶ್ವಲಿ ಮಾಡ್ತೀವಲ್ಲ ದೋಸೆ, ಅದಕ್ಕಿಂತ ಸ್ವಲ್ಪ ಇದು ಬೇಯೋಕ್ಕೆ ಟೈಮ್ ಬೇಕಾಗ್ತೈತಿ, ಇಲ್ಲಾಂದರೆ ಹಸಿ ಹಸಿ ಅನಿಸ್ತೈತಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತೈತಿ ಬೇಯೋಕ್ಕೆ. ಬಟ್ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಆಗ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ನಿಮ್ಗೆ ಯಾವುದು ವೆಜ್ಜೀಸ್ ಇಷ್ಟನೋ ಅದನ್ನು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿರಿ, ಬಿಸಿ ಬಿಸಿ ವೆಜಿಟೇಬಲ್ ದೋಸೆ, ಇನ್ಸ್ಟಂಟ್ ವೆಜಿಟೇಬಲ್ ದೋಸೆ ರೆಡಿ ಆಗೋಯಿತು. ಭಾಳ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ಹೆಲ್ತ್ಗೂ ಅಷ್ಟೇ ಬಹಳ ಒಳ್ಳೆಯದು. ಈ ದೋಸೆ ಜೋಡಿ ಶೇಂಗಾ ಹಿಂಡಿ ಇರ್ತೈತಲ್ಲ, ಶೇಂಗಾ ಪೌಡ್ರು, ಅದು ಭಾಳ ಚೆನ್ನಾಗಿ ಆಗ್ತೈತಿ ಕಾಂಬಿನೇಷನು. ಅದಾದಮೇಲೆ ಆನಿಯನ್ ಜೊತೆ ಸರ್ವ್ ಮಾಡಿಕೊಂಡ್ರೆ ಭಾಳ ಟೇಸ್ಟ್ ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಇರಲಿ. ಅದಾದಮೇಲೆ ಚಾನಲ್ನ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಲ್ಲ ವಿಡಿಯೋ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಹೋಗ್ತೈತಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್ ಆಫ್ ಯು.